ಕೂದಲು ಉದ್ದವಾಗಿ, ದಟ್ಟವಾಗಿ ಬೆಳೆಯೋಕ್ಕೆ ಮನೆಯಲ್ಲೇ ಹರ್ಬಲ್ ಹೇರ್ ಆಯಿಲ್ ಯಾವ ಥರ ರೆಡಿ ಮಾಡೋದು ಅಂತ ನೋಡೋಣ. ಕೂದಲು ಉದುರೋ ಸಮಸ್ಯೆ ಕೂಡ ಕಡಿಮೆ ಆಗುತ್ತೆ ಈ ಥರ ಮಾಡಿ ಹಾಕೊಳ್ಳೋದ್ರಿಂದ. ನಾವು ಬರೀ ಕೊಬ್ಬರಿ ಎಣ್ಣೆ ಬಳಸೋದ್ರಿಂದ ಕೂದಲು ಚೆನ್ನಾಗಿ ಬೆಳೆಯೋದಿಲ್ಲ. ಈ ಥರ ಒಂದ್ಸರಿ ಟ್ರೈ ಮಾಡಿ ನೋಡಿ. ನಾನು ಕೊಬ್ಬರಿ ಎಣ್ಣೆ ತೊಗೊಂಡಿದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ಕೊಬ್ಬರಿ ಎಣ್ಣೆನ ತೊಗೊಳ್ಳಿ. ಯಾವುದಾದ್ರೂ ಬ್ರ್ಯಾಂಡ್ ತೊಗೋಬೋದು. ಆದಷ್ಟು ಪ್ಯೂರ್ ಆಗಿರುವಂತಹ ಕೊಬ್ಬರಿ ಎಣ್ಣೆನ ಬಳಸಿ. ಇವಾಗ ನಿಮಗೆ ಜಾಸ್ತಿ ಕೊಬ್ಬರಿ ಎಣ್ಣೆ ಬೇಕು ಅಂದರೆ ಜಾಸ್ತಿ ತೊಗೋಬೋದು. ಸ್ವಲ್ಪ ರೆಡಿ ಮಾಡಿ ಇಟ್ಕೊಳ್ತೀನಿ ಅಂದರೆ ಸ್ವಲ್ಪ ಮಾಡಿ ಇಟ್ಕೋಬೋದು. ನಾನು ಒಂದು 1/4 ಲೀಟ್ರಷ್ಟು ಕೊಬ್ಬರಿ ಎಣ್ಣೆ ತೊಗೊಂಡಿದ್ದೀನಿ. ಮೊದಲಿಗೆ ಒಂದು ಈರುಳ್ಳಿ ತೊಗೋಬೇಕು. ಈರುಳ್ಳಿನ ಕಟ್ ಮಾಡಿ ಸಿಪ್ಪೆ ಎಲ್ಲ ತೆಗೆದ್ಬಿಟ್ಟು ಇದನ್ನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಕ್ಲೀನಾಗಿ ಸಿಪ್ಪೆ ತೆಗೆದು ಇದನ್ನು ಸ್ವಲ್ಪ ವಾಶ್ ಮಾಡ್ಕೊಳ್ಳಿ ಈರುಳ್ಳಿನ. ಈ ಈರುಳ್ಳಿ ಬಳಸೋದ್ರಿಂದ ನಿಮಗೆ ಕೂದಲು ಚೆನ್ನಾಗಿ ಬೆಳೆಯುತ್ತೆ, ಉದ್ದವಾಗಿ ಕಪ್ಪಾಗಿ ಬೆಳೆಯುತ್ತೆ ಈರುಳ್ಳಿ ಹಾಕೊಳ್ಳೋದ್ರಿಂದ. ಈರುಳ್ಳಿ ನೀವು ಜಾಸ್ತಿ ಬಳಸಿದಷ್ಟು ಕೂದಲು ಚೆನ್ನಾಗಿ ಬೆಳೆಯುತ್ತೆ. ಮೀಡಿಯಮ್ ಸೈಜ್ ಒಂದು ಈರುಳ್ಳಿ ತೊಗೊಂಡಿದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ಈರುಳ್ಳಿ ಹಾಕ್ಕೊಳ್ಳಿ. ನೀವು ಜಾಸ್ತಿ ಆಯಿಲ್ ರೆಡಿ ಮಾಡ್ಕೊಳ್ತೀನಿ ಅಂತ ಹೇಳಿದ್ರೆ ಸ್ವಲ್ಪ ದೊಡ್ಡದಾಗಿರುವಂಥ ಈರುಳ್ಳಿ ತೊಗೊಳ್ಳಿ. ನಾನು ಮೀಡಿಯಮ್ ಆಗಿರುವಂತಹ ಒಂದು ಈರುಳ್ಳಿ ತೊಗೊಂಡಿದ್ದೀನಿ. ನಾನು ಒಂದು 1/4 ಲೀಟ್ರಷ್ಟು ಎಣ್ಣೆ ತೊಗೊಂಡಿದ್ದೀನಿ. ನೀವು ಎಷ್ಟು ಬೇಕೋ ಅಷ್ಟು ಮಾಡ್ಕೋಬೋದು, ಮೆಜರ್ಮೆಂಟ್ ಏನು ಬೇಕಾಗಿಲ್ಲ. ಒಂದು ಪಾತ್ರೆ ತೊಗೊಂಡಿದ್ದೀನಿ. ಇದಕ್ಕೆ ನಾನು ಕಟ್ ಮಾಡಿ ಇಟ್ಕೊಂಡಿರುವಂತಹ ಆನಿಯನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಚಿಕ್ಕ ಈರುಳ್ಳಿ ಇದ್ರೂ ಕೂಡ ಬಳಸ್ಬೋದು. ಚಿಕ್ಕ ಈರುಳ್ಳಿ ಇಲ್ಲ ಅಂದರೆ ದೊಡ್ಡ ಈರುಳ್ಳಿನ ಬಳಸ್ಕೊಳ್ಳಿ, ಏನು ತೊಂದರೆ ಆಗೋದಿಲ್ಲ. ಇದಕ್ಕೆ ನಾನು ಮೆಂತ್ಯ ಕಾಳನ್ನ ಹಾಕ್ಕೊಳ್ತಾ ಇದ್ದೀನಿ. ಮೆಂತ್ಯನೂ ಅಷ್ಟೇ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕೋಬೋದು. ಮೆಂತ್ಯ ಬಳಸೋದ್ರಿಂದನೂ ಅಷ್ಟೇ ಕೂದಲು ಚೆನ್ನಾಗಿ ಬೆಳೆಯುತ್ತೆ, ಕೂದಲು ಸಾಫ್ಟಾಗಿ ಬೆಳೆಯುತ್ತೆ. ಲವಂಗ ಬಳಸೋದ್ರಿಂದ ನಿಮಗೆ ಕೂದಲು ಉದ್ದವಾಗಿ ದಟ್ಟವಾಗಿ ಬೆಳೆಯುತ್ತೆ, ಮತ್ತು ಡ್ಯಾಂಡ್ರಫ್ ಇದ್ರೂ ಕಡಿಮೆ ಆಗುತ್ತೆ. ಹೇರ್ ಫಾಲ್ನ ಸಮಸ್ಯೆ ಕೂಡ ಕಡಿಮೆ ಆಗುತ್ತೆ ಲವಂಗ ಹಾಕೊಳ್ಳೋದ್ರಿಂದ. 1.5 ಟೇಬಲ್ ಸ್ಪೂನಷ್ಟು ಕಲೋಂಜಿ ಸೀಡನ್ನ ಹಾಕ್ಕೊಳ್ತಾ ಇದ್ದೀನಿ. ಕಲೋಂಜಿ ಸೀಡು ನಿಮಗೆ ನ್ಯಾಚುರಲ್ ಆಗಿ ಕೂದಲು ಕಪ್ಪಾಗ್ತಾ ಬರುತ್ತೆ ಕಲೋಂಜಿ ಸೀಡನ್ನ ಬಳಸೋದ್ರಿಂದ. ತುಳಸಿ ಎಲೆ ಅಷ್ಟೇ, ತುಳಸಿ ಎಲೆ ತೊಗೊಂಡಿದ್ದೀನಿ. ತುಳಸಿ ಎಲೆ ಒಂದು ಒಳ್ಳೆ ಮನೆಮದ್ದು ಅಂತಲೇ ಹೇಳ್ಬೋದು ಕೂದಲಿಗೆ. ತುಳಸಿ ಎಲೆ ಬಳಸೋದ್ರಿಂದ ನಿಮಗೆ ಕೂದಲು ಉದುರುತ್ತಾ ಇದ್ರೂ ಕೂಡ ಕಡಿಮೆ ಆಗುತ್ತೆ, ಡ್ಯಾಂಡ್ರಫಿನ ಸಮಸ್ಯೆ ಕಡಿಮೆ ಆಗುತ್ತೆ. ತುಳಸಿ ಎಲೆ ಬಳಸೋದ್ರಿಂದ ಕೂದಲು ಉದುರೋ ಸಮಸ್ಯೆ ಕೂಡ ಕಡಿಮೆ ಆಗುತ್ತೆ, ಕೂದಲು ಚೆನ್ನಾಗಿ ಬೆಳೆಯುತ್ತೆ. ಇದು ದಾಸವಾಳದ ಎಲೆ ತೊಗೊಂಡಿದ್ದೀನಿ. ದಾಸವಾಳ, ಕೆಂಪು ದಾಸವಾಳ ಬರುತ್ತಲ್ಲ, ಆ ಎಲೆನ ಬಳಸೋದ್ರಿಂದ ನಿಮಗೆ ಕೂದಲು ಚೆನ್ನಾಗಿ ಬೆಳೆಯುತ್ತೆ, ಉದ್ದವಾಗಿ ಸಾಫ್ಟಾಗಿ ಬೆಳೆಯಲು ಸಹಾಯ ಮಾಡುತ್ತೆ ದಾಸವಾಳದ ಎಲೆಯನ್ನು ಬಳಸೋದ್ರಿಂದ. ದಾಸವಾಳ ಎಲೆ ಇಲ್ಲ ಅಂದರೆ ನೀವು ರೆಡ್ ಕಲರ್ ದಾಸವಾಳ ಬರುತ್ತಲ್ಲ, ದಾಸವಾಳನ ಕೂಡ ಯೂಸ್ ಮಾಡ್ಬೋದು. ಇಲ್ಲ ದಾಸವಾಳದ ಪುಡಿನ ಕೂಡ ನೀವು ಯೂಸ್ ಮಾಡ್ಬೋದು. ಅದ್ರ ಜೊತೆಗೆ ನಾನು ಮೆಹಂದಿ, ಫ್ರೆಶ್ ಆಗಿರುವಂತಹ ಮೆಹಂದಿ ಎಲೆನ ತೊಗೊಂಡಿದ್ದೀನಿ. ನಿಮಗೆ ಎಲೆ ಸಿಕ್ಕಿಲ್ಲ ಅಂದರೆ ಮೆಹಂದಿ ಪುಡಿನ ಬಳಸ್ಬೋದು. ಆದರೆ ನೀವೇ ಮನೆಯಲ್ಲಿ ರೆಡಿ ಮಾಡಿಕೊಂಡಿರುವಂತಹ ಮೆಹಂದಿ ಪುಡಿನ ಬಳಸಬೇಕು. ನ್ಯಾಚುರಲ್ ಆಗಿರುವಂತಹ ಮೆಹಂದಿನ ಬಳಸಿ ಪುಡಿನ. 1 ಟೇಬಲ್ ಸ್ಪೂನಷ್ಟು ನಾನು ಸ್ವಲ್ಪ 1 ಹಿಡಿಯಷ್ಟು ಮೆಹಂದಿ ಎಲೆನ ಹಾಕ್ಕೊಂಡ್ರು ಕೂಡ ನಡೆಯುತ್ತೆ, ಇಲ್ಲ ಸ್ವಲ್ಪ ಹಾಕ್ಕೊಂಡ್ರು ಕೂಡ ನಡೆಯುತ್ತೆ. ನಿಮಗೆ ಎಷ್ಟು ಸಿಗುತ್ತೋ ಅಷ್ಟು ಹಾಕ್ಕೊಳ್ಳಿ. ಅದ್ರ ಜೊತೆಗೆ ನಾನು ಒಂದು ನೆಲ್ಲಿಕಾಯಿನ ತೊಗೊಂಡಿದ್ದೀನಿ. ಬೆಟ್ಟದ ನೆಲ್ಲಿಕಾಯಿ. ಬೆಟ್ಟದ ನೆಲ್ಲಿಕಾಯಿನ ಬಳಸೋದ್ರಿಂದನೂ ಅಷ್ಟೇ ಕೂದಲು ಚೆನ್ನಾಗಿ ಬೆಳೆಯುತ್ತೆ, ಕಪ್ಪಾಗಿ ಬೆಳೆಯುತ್ತೆ. ಅದರಿಂದ ಒಂದು ಬೆಟ್ಟದ ನೆಲ್ಲಿಕಾಯಿನ ತೊಗೊಂಡಿದ್ದೀನಿ. ಬೆಟ್ಟದ ನೆಲ್ಲಿಕಾಯಿನ ಕಟ್ ಮಾಡಿ ಆದ್ರೂ ಹಾಕೋಬೋದು, ಇಲ್ಲ ಕುಟ್ಬಿಟ್ಟಾದರೂ ಕೂಡ ಹಾಕೋಬೋದು. ನಿಮಗೆ ಯಾವ ಥರ ಆಗುತ್ತೋ ಆ ಥರ ಬಳಸ್ಕೊಳ್ಳಿ. ಬೀಜನ ತೆಗೆದ್ಬಿಡಬೇಕು. ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ನೆಲ್ಲಿಕಾಯಿ ಬಳಸೋದ್ರಿಂದನೂ ಅಷ್ಟೇ ತುಂಬ ಚೆನ್ನಾಗಿ ಕೂದಲು ಬೆಳೆಯುತ್ತೆ, ಕೂದಲು ಉದುರ್ತಾ ಇರುವ ಸಮಸ್ಯೆ ಕೂಡ ಕಡಿಮೆ ಆಗುತ್ತೆ ನೆಲ್ಲಿಕಾಯಿನ ಹಾಕೊಳ್ಳೋದ್ರಿಂದ. ನಾವು ಹಾಗೆ ಎಣ್ಣೆನೇ ಬಳಸೋದ್ರಿಂದ ಕೂದಲು ಚೆನ್ನಾಗಿ ಬೆಳೆಯೋದಿಲ್ಲ. ಈ ಥರ ಎಲ್ಲ ಮಾಡಿ ಹಾಕೊಳ್ಳೋದ್ರಿಂದ ನಿಮಗೆ ಕೂದಲು ಚೆನ್ನಾಗಿ ಬೆಳೆಯುತ್ತೆ. ಇವಾಗ ಕೊಬ್ಬರಿ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ನೀವು ಯಾವ್ದು ಬ್ರ್ಯಾಂಡ್ ಆದ್ರೂ ಬಳಸ್ಬೋದು ಕೊಬ್ಬರಿ ಎಣ್ಣೆನ. ಈ ಥರ ರೆಡಿ ಮಾಡಿ ಹಾಕೊಳ್ಳೋದ್ರಿಂದ ಕೂದಲು ನ್ಯಾಚುರಲ್ ಆಗಿ ಬೆಳೆಯುತ್ತೆ, ಮತ್ತು ಕೂದಲು ಏನು ಬೊಕ್ಕು ತಲೆ ಅಂತ ಹೇಳ್ತೀವಿ, ಬೋಳು ತಲೆ ಅಂತ ಏನು ಹೇಳ್ತೀವಿ, ಆ ಸಮಸ್ಯೆ ಇರೋರಿಗೆ ಕೂಡ ಈ ಆಯಿಲ್ ತುಂಬ ಯೂಸ್ ಆಗುತ್ತೆ, ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲನೂ ಕೂಡ ಮಿಕ್ಸ್ ಮಾಡಿಬಿಟ್ಟು ಒಂದು 15 ನಿಮಿಷ ಹಾಗೆ ಪಕ್ಕದಲ್ಲಿ ಇಟ್ಕೊಳ್ಳಿ. 15 ನಿಮಿಷ ಆದಮೇಲೆ ಮತ್ತೆ ಚೆನ್ನಾಗಿ ಇದನ್ನು ತಿರುಗಿಸ್ಕೊಂಡು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿಬಿಟ್ಟು ಇದನ್ನು ಕಾಯಿಸ್ಕೊಳ್ತಾ ಇದ್ದೀನಿ, ಬಿಸಿ ಮಾಡ್ಕೊಳ್ತಾ ಇದ್ದೀನಿ. ಆದಷ್ಟು ಮೀಡಿಯಮ್ ಉರಿಯಲ್ಲಿ ಇಟ್ಕೊಂಡೆ ಬಿಸಿ ಮಾಡ್ಕೋಬೇಕು. ಒಂದೇ ಸರಿ ಹೈ ಫ್ಲೇಮಲ್ಲಿ ಇಟ್ಕೊಂಡು ಬಿಸಿ ಮಾಡ್ಕೋಬಾರ್ದು, ಆವಾಗ ಈ ಹರ್ಬಲ್ ಆಯಿಲ್ ಚೆನ್ನಾಗಿರಲ್ಲ. ಇವಾಗ ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಇದನ್ನು ನಾನು ಕುದಿಸ್ಕೊಳ್ತಾ ಇದ್ದೀನಿ.
ಕುದಿಸ್ಕೊಳ್ಳೋದಂದ್ರೆ ತುಂಬ ಓವರಾಗಿ ಬಿಸಿ ಮಾಡ್ಕೋಬಾರ್ದು. ಕಡಿಮೆ ಉರಿಯಲ್ಲಿ ಇಟ್ಕೊಂಡೆ ಇದನ್ನು ಕಾಯಿಸ್ಕೋಬೇಕು ಎಣ್ಣೆನ. ಆಗಲೇ ನಿಮಗೆ ಈ ಎಣ್ಣೆ ಚೆನ್ನಾಗಿರೋದು. ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಈ ಥರ ಮಾಡಿ ಹಾಕೊಳ್ಳೋದ್ರಿಂದ. ನ್ಯಾಚುರಲ್ ಆಗಿರುವಂತಹ ಐಟಮ್ನ ಬಳಸಿ ನೀವು ಎಣ್ಣೆನ ಕಾಯಿಸ್ಕೊಂಡು ಹಾಕೊಳ್ಳೋದ್ರಿಂದ ಕೂದಲು ಉದುರೋದಲ್ಲದೆ ಕೂದಲು ಚೆನ್ನಾಗಿ ಬೆಳೆಯುತ್ತೆ. ಕೂದಲು ಉದುರೋ ಸಮಸ್ಯೆ ಕೂಡ ಕಡಿಮೆಯಾಗುತ್ತೆ ಈ ಆಯಿಲ್ನ ಬಳಸೋದ್ರಿಂದ. ನೋಡಿ ಇವಾಗ ಚೆನ್ನಾಗಿ ಕುದೀತಾ ಇದೆ. ಕಡಿಮೆ ಉರಿಯಲ್ಲಿ ಇಟ್ಕೊಂಡೇ ಮಾಡ್ಕೋಬೇಕು, ಈ ಆಯಿಲ್ನ ರೆಡಿ ಮಾಡ್ಕೋಬೇಕು. ನೋಡಿ ಇವಾಗ ಎಲ್ಲ ಕೂಡ ಕಲರ್ ಚೇಂಜ್ ಆಗ್ತಾ ಇದೆ. ಈ ಥರ ಚೇಂಜ್ ಆಗ್ತಾ ಬರಬೇಕು. ನಿಮಗೆ ತುಂಬ ಕಪ್ಪಗೆ ಕುದಿಸ್ಕೋಬಾರ್ದು. ಈ ಎಣ್ಣೆನ ನಾರ್ಮಲಾಗಿ ಮೀಡಿಯಮ್ ಉರಿಯಲ್ಲಿ ಕುದಿಸ್ಕೊಂಡಿದ್ದೀನಿ. ನೋಡಿ ಇವಾಗ ಈ ಥರ ಕುದಿಸ್ಕೊಂಡು ಆದಮೇಲೆ ಎಣ್ಣೆ ಚೆನ್ನಾಗಿ ತಣ್ಣಗಾದ್ಮೇಲೆ ಒಂದು ಬಾಟ್ಲಿಗೆ ಅಲ್ಲ ಒಂದು ಪಾತ್ರೆಗೆ ಸೋದಿಸ್ಕೊಳ್ತಾ ಇದ್ದೀನಿ. ಇದನ್ನು ಸ್ಟೋರ್ ಮಾಡಿ ಇಟ್ಕೋಬೋದು. ನಾನು 1 ತಿಂಗಳಾಗಷ್ಟು ಮಾಡ್ಕೊಂಡಿದ್ದೀನಿ. ನಾನು ಸಾಮಾನ್ಯವಾಗಿ ಇದೇ ಥರನೇ ಹೇರ್ ಆಯಿಲ್ ರೆಡಿ ಮಾಡಿಕೊಂಡು ಹಾಕೊಳ್ಳೋದು. ಈ ಆಯಿಲ್ನ ನೀವು ಸ್ನಾನಕ್ಕಿಂತ ಮೊದಲು ಆದರೂ ಅಪ್ಲೈ ಮಾಡ್ಕೋಬೋದು, ಇಲ್ಲ ನೈಟಲ್ಲಿ ಅಪ್ಲೈ ಮಾಡಿಬಿಟ್ಟು ನೆಕ್ಸ್ಟ್ ಡೇ ಕೂಡ ಸ್ನಾನ ಮಾಡ್ಕೋಬೋದು. ನಿಮಗೆ ಯಾವ ಥರ ಆಗುತ್ತೋ ಆ ಥರ ಮಾಡ್ಕೊಳ್ಳಿ. ಬೆಳಗ್ಗೆ ಅಪ್ಲೈ ಮಾಡ್ಕೊಳ್ಳೋಂಗಿದ್ರೆ ಒಂದು 2 ಅವರ್ಸ್ ಮುಂಚೆ ನೀವು ಕೂದಲಿಗೆ ಚೆನ್ನಾಗಿ ಬುಡದಿಂದ ತುದಿಯವರೆಗೆ ಹಾಕಿ ಚೆನ್ನಾಗಿ ಮಸಾಜ್ ಮಾಡ್ಕೊಳ್ಳಿ ತಲೆಗೆ. ಆವಾಗ ಚೆನ್ನಾಗಿ ಕೂದಲು ಬೆಳೆಯುತ್ತೆ. ಇವಾಗ ಸೋದಿಸ್ಕೊಳ್ತಾ ಇದ್ದೀನಿ. ಬಟ್ಟೆಲಾದರೂ ಸೋದಿಸ್ಕೋಬೋದು, ಇಲ್ಲ ಸ್ಟೈನರಲ್ಲಿ ಕೂಡ ಸೋದಿಸ್ಕೋಬೋದು. ನೋಡ್ತಾ ಇರ್ಬೋದು ತುಂಬ ಚೆನ್ನಾಗಿದೆ. ಈ ಹೇರ್ ಆಯಿಲ್ನ ಬಳಸೋದ್ರಿಂದ ನೀವು ಮಕ್ಕಳು ಕೂಡ ಯೂಸ್ ಮಾಡ್ಬೋದು. 10 ವರ್ಷದ ಮೇಲ್ಪಟ್ಟ ಮಕ್ಕಳು ಕೂಡ ಈ ಎಣ್ಣೆನ ಆರಾಮಾಗಿ ಬಳಸ್ಬೋದು. ಕೂದಲು ಬೆಳೀತಾ ಇಲ್ಲ ಅಂದರೆ ಈ ಥರ ಎಣ್ಣೆನ ರೆಡಿ ಮಾಡಿ ಹಾಕ್ಕೊಂಡು ನೋಡಿ, ತುಂಬ ಚೆನ್ನಾಗಿ ಬೆಳೆಯುತ್ತೆ. ಉದುರೋ ಸಮಸ್ಯೆ ಅಂತೂ ತಕ್ಷಣ ಕಡಿಮೆಯಾಗುತ್ತೆ. ಇದನ್ನು ನೈಟಲ್ಲಿ ಅಪ್ಲೈ ಮಾಡ್ಕೊಳ್ಳಿ. ಬೆಳಿಗ್ಗೆಗಿಂತ ನೈಟಲ್ಲಿ ಅಪ್ಲೈ ಮಾಡಿಬಿಟ್ಟು ನೆಕ್ಸ್ಟ್ ಡೇ ನೀವು ಶಾಂಪು ಮಾಡ್ಕೊಳ್ಳಿ. ಆದಷ್ಟು ಮೈಲ್ಡ್ ಶಾಂಪೂನ ಯೂಸ್ ಮಾಡೋದ್ರಿಂದ ಕೂದಲು ಉದುರೋ ಸಮಸ್ಯೆ ಕಡಿಮೆ ಆಗುತ್ತೆ. ಚೆನ್ನಾಗಿ ಉದ್ದವಾಗಿ ದಟ್ಟವಾಗಿ ಬೆಳೆಯುತ್ತೆ. ಈ ಎಣ್ಣೆನ ಒಂದು ಬಾಟ್ಲಿಗೆ ಸ್ಟೋರ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ನಿಮಗೆ ಯಾವಾಗ ಬೇಕು ಆವಾಗ ತಗೊಂಡು ಅಪ್ಲೈ ಮಾಡ್ಕೋಬೋದು. ನಿಮಗೆ ಜಾಸ್ತಿ ಬೇಕು ಅನ್ನೋರು ಇದನ್ನ ಕಾಯಿಸಿ ಕೂಡ ಇಟ್ಕೋಬೋದು. ನಿಮಗೆ ಎಷ್ಟು ಬೇಕೋ ಅಷ್ಟು ಕಾಯಿಸಿ ಇಟ್ಕೋಬೋದು. ಎಷ್ಟು ಬೇಕೋ ಅಷ್ಟು ಎಣ್ಣೆನ ರೆಡಿ ಮಾಡಿ ಇಟ್ಕೋಬೋದು. ನೀವು ಯಾವಾಗ ಬೇಕು ಆವಾಗ ಯೂಸ್ ಮಾಡ್ಕೋಬೋದು. ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಈ ಥರ ಒಂದ್ಸರಿ ಟ್ರೈ ಮಾಡಿ ನೋಡಿ. ಕೂದಲು ಚೆನ್ನಾಗಿ ಬೆಳೆಯುತ್ತೆ. ಉದ್ದವಾಗಿ ದಟ್ಟವಾಗಿ ಕೂದಲು ಬೆಳಿಬೇಕು ಅಂದರೆ ಈ ಥರ ಒಂದ್ಸರಿ ಹರ್ಬಲ್ ಆಯಿಲ್ನ ಟ್ರೈ ಮಾಡಿ ನೋಡಿ. ಇವಾಗ ನಾನು ರೆಡಿ ಮಾಡ್ಕೊಂಡಿದ್ದೀನಲ್ಲ, ಈ ಈರುಳ್ಳಿ ಮತ್ತು ಎಣ್ಣೆ ಕಾಯಿಸ್ಕೊಂಡು ಆದಮೇಲೆ ಇದನ್ನು ಬಿಸಾಕೋಕ್ಕೆ ಹೋಗಬೇಡಿ. ಇದರ ಜೊತೆಗೆ ನಾವು ಅಕ್ಕಿ ತೊಳೆದ ನೀರಿರುತ್ತಲ್ಲ, ಈ ನೀರನ್ನ ಬಳಸಿಬಿಟ್ಟು ನಾವು ಹೇರ್ ಪ್ಯಾಕ್ ಆಗಿ ಯೂಸ್ ಮಾಡ್ಕೋಬೋದು. ಅದ್ರ ಜೊತೆಗೆ ಮಿಕ್ಸ್ ಮಾಡಿ ಚೆನ್ನಾಗಿ ರುಬ್ಬಿಟ್ಟು ನೈಸಾಗಿ ರುಬ್ಬಿಟ್ಟು ನೀವು ತಲೆ ಕೂದಲಿಗೆ ಅಪ್ಲೈ ಮಾಡೋದ್ರಿಂದ ಕೂದಲು ಕಂಡೀಷ್ನರ್ ರೀತಿ ವರ್ಕ್ ಆಗುತ್ತೆ. ಈ ಥರ ಮಾಡಿ ಹಾಕೊಳ್ಳೋದ್ರಿಂದ ನೀವು ಅಕ್ಕಿ ತೊಳೆದ ನೀರು ಜೊತೆಗೆ ನೀವು ಶಾಂಪೂನ ಮಿಕ್ಸ್ ಮಾಡಿಬಿಟ್ಟು ತಲೆ ಕೂದಲಿಗೆ ಅಪ್ಲೈ ಮಾಡೋದ್ರಿಂದ ಕೂದಲು ಉದುರೋ ಸಮಸ್ಯೆ ಕೂಡ ಕಡಿಮೆ ಆಗುತ್ತೆ. ನೀವು ಬರೀ ಹಾಗೆಯೇ ಶಾಂಪೂನ ಹಾಕೊಳ್ಳೋದ್ರಿಂದ ಕೂದಲು ಜಾಸ್ತಿ ಉದುರೋ ಸಮಸ್ಯೆ ಆಗುತ್ತೆ. ಆದ್ದರಿಂದ ಅಕ್ಕಿ ತೊಳೆದಿರೋ ನೀರನ್ನು ಬಳಸಿಬಿಟ್ಟು ನೀವು ಶಾಂಪು ಮಾಡ್ಕೊಂಡು ನೋಡಿ, ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಕೂದಲು ಉದುರೋ ಸಮಸ್ಯೆನೇ ಕಡಿಮೆ ಆಗುತ್ತೆ. ಚೆನ್ನಾಗಿ ಉದ್ದವಾಗಿ ದಪ್ಪವಾಗಿ ಬೆಳೆಯುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲೇ ಪಕ್ಕದಲ್ಲಿರುವ ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.